ಇದು ಪವಿತ್ರ ಬಂಧನ ಸ್ಟಾರ್ಟಿಂಗಲ್ಲಿ ಈ ಕಡೆ ದೇವ್ ಏನೋ ಮಾಡ್ತಾ ಇದ್ದಾನೆ ಲ್ಯಾಪ್ಟಾಪಲ್ಲಿ ವರ್ಕು. ಅದೇ ಟೈಮಿಗೆ ಹಾಗೆ ನವಮಿ ಏನೋ ತಿಂತಾ ಇರ್ತಾಳೆ. ನಿಪ್ಪಟ್ಟು ಚಕ್ಲಿ ಎಷ್ಟು ಸೂಪರ್ ಆಗಿದೆ, ಟೇಸ್ಟ್ ಆಗಿದೆ ಅಂತಂದೆಲ್ಲ ಹೇಳಿ, ನವಮಿ ಡೀಸೆಂಟಾಗಿ ತಿನ್ನಬೇಕು, ಏನಿದೆ ಈ ಥರ ಎಲ್ಲ ಸೌಂಡ್ ಮಾಡ್ಕೊಂಡು ಗಲಾಟೆ ಮಾಡ್ಕೊಂಡು ತಿಂತೇನಂತ ಬೈದು ಬಿಡ್ತಾನೆ ಅವ್ರನ್ನ ಬೈದಾಗ, ನೋಡ್ರಣ್ಣ ಅದು ಟೇಸ್ಟ್ ಆಗಿರುತ್ತಲ್ಲ ಅದನ್ನ ಎಂಜಾಯ್ ಮಾಡ್ಕೊಂಡು ತಿನ್ಬೇಕು, ಹಾಗೆ ಗಬ ಗಬ ತಿಂದರೆ ಏನು ಚೆನ್ನಾಗಿರುತ್ತೆ ಅಂತೆಲ್ಲ ಹೇಳಿದೆ. ಅದು ಅಣ್ಣ ಅದು ತಿಂದು ಸ್ವಲ್ಪ ಗಂಟ್ಲ ಎಲ್ಲ ಹೆಂಗೋ ಒಂಥರ ಆಗ್ತದೆ, ಒಂದೇ ಒಂದು ಸಿಪ್ ಕಾಫಿ ಕುಡಿತೀನಣ್ಣ ಅಂತೆಲ್ಲ ಹೇಳಿದೆ. ಅದು ದೇವ್ ನನ್ನ ಕಾಫಿ ಅಲ್ಲಿ ಡಿಸಿಪ್ಲಿನ್ ಆಗಿರಬೇಕು, ನೀಟ್ನೆಸ್ ಅಂದರೆ ನೀಟ್ನೆಸ್ ಅಂತೆಲ್ಲ ಹೇಳಿ, ಅಣ್ಣ ಪ್ಲೀಸ್ ಅಣ್ಣ ಒಂದೇ ಒಂದು ಸಿಪ್ ಕಣ, ಒಂದೇ ಒಂದು ಏನು ದೇವ್ ಸರ್ ಒಂದೇ ಒಂದು ಸಿಪ್ ಕೇಳ್ತಾ ಇದ್ದಾರಲ್ಲ ಕೊಟ್ಟರೆ ಅಲ್ವಾ ಅಂತೆಲ್ಲ ಹೇಳ್ತಾನೆ. ಇಲ್ಲ ಡಿಸಿಪ್ಲಿನ್ ನಿಮ್ಗೆ ಗೊತ್ತಿಲ್ಲ ಅಂತೆಲ್ಲ ಹೇಳ್ದೆ. ಅಲ್ಲ ಸರ್ ಅವತ್ತಾದರೆ ನನ್ನ ಜೊತೆ ಆದರೆ ಶೇರ್ ಮಾಡ್ಕೊಂಡ್ರಿ ಅಂತೆಲ್ಲ ಹೇಳಿದ. ನಾನು ಫುಲ್ ಗಾಬರಿಯಾಗಿ ಏನಣ್ಣ ಏನು ಅತ್ತಿಗೆ ಏನು ಹೇಳ್ತಾ ಇದ್ದೀರಾ ನೀವು ಅಂತೆಲ್ಲ ಹೇಳಿ ಕೇಳ್ತಾ, ಅವತ್ತು ನನ್ನ ಜೊತೆನೇ ಶೇರ್ ಮಾಡ್ಕೊಂಡು ಕುಡಿದ್ರಲ್ಲ ಕಾಫಿ ಅಂತೆಲ್ಲ ಹೇಳಿದೆ. ಫುಲ್ ಶಾಕಾಗಿ ನವಮಿ ಅಂತೆಲ್ಲ ಹೇಳಿ, ನವಮಿ ಬಾಯಿ ಮುಚ್ಚಿ ನಡಿ ಆಚೆ ಅಂತೆಲ್ಲ ಹೇಳಿ ಬಾಯಿ ಮುಚ್ಚಿ ನವಮಿದು ಬಾಯಿ ಮುಚ್ಚಿ ಆಚೆ ಕರ್ಕೊಂಬಂದು ಡೋರ್ ಹಾಕ್ಬಿಟ್ಟು ಅದು ಅಂತೆಲ್ಲ ಹೇಳಿ ನಾಚ್ಕೊತಾ ಇರಬೇಕಾದ್ರೆ, ಆವತ್ತು ನನ್ನ ಜೊತೆ ಆದರೆ ಶೇರ್ ಮಾಡ್ಕೊಂಡು ಇವತ್ತು ಅದು ನೀವು ಅಂದರೆ ನನ್ನ ಬೆಸ್ಟ್ ಫ್ರೆಂಡು, ಯಾಕಂದ್ರೆ ನವಮಿ ಅಂದರೆ ಅಂತೆಲ್ಲ, ಅದು ಏನಿಲ್ಲರಿ ಅದು ನೀವು ಬೆಸ್ಟ್ ಫ್ರೆಂಡ್ ಅಲ್ವಾ ಅಂತೆಲ್ಲ ಹೇಳಿ ಹೇಗೋ ಮ್ಯಾನೇಜ್ ಮಾಡ್ತಾನೆ. ಈ ಕಡೆ ಪವಿತ್ರ ಕಾಯಿಗೆ ಅದು ನಿಪ್ಪಟ್ಟು ಮತ್ತು ಚಕ್ಲಿ ಎಲ್ಲ ಕೊಟ್ಟು ನಡೀರಿ ನೀವು ನಡೀರಿ ಅಂತೆಲ್ಲ ಹೇಳಿ ಕಳಿಸ್ಬಿಡ್ತಾನೆ. ಯಪ್ಪ ತಲೆ ಕೆಟ್ಟೋಗಿದ್ದೀವಿ ಸಲುವಾಗಿ ಅಂತೆಲ್ಲ ಹೇಳಿ ರಿಲ್ಯಾಕ್ಸ್ ಮೈಂಡ್ ಆಗಿ ಆವಾಗ ಇದನ್ನೆಲ್ಲ ಇದು ಮಾಡ್ತಾ ಇರ್ತಾನೆ. ಆ ಕಡೆ ಅಡುಗೆ ಮನೆಯಲ್ಲಿ ಪವಿತ್ರ ಅಡುಗೆ ಮಾಡಿ ನವಮಿ ಅದಕ್ಕೆ ಏನು ಅಡುಗೆ ಮಾಡ್ತಾಯಿದ್ರೆ ನನಗೆ ಸ್ವಲ್ಪ ಅಡುಗೆ ಕಲಿಸ್ತೀರಾ ಅಂತ. ಅಂತ ಏನು ಅಡುಗೆ ಫಸ್ಟ್ ಕಲಿಸ್ತೀನಿ, ಏನು ಅಡುಗೆ ಮಾಡಬೇಕಂತ ಫಸ್ಟ್ ಡಿಸೈಡ್ ಮಾಡ್ಕೊಂಡು, ಆಮೇಲೆ ಅದಕ್ಕೆ ಬೇಳೆ ತರಕಾರಿ ಎಲ್ಲ ಏನು ಬೇಕು ಏನಿಲ್ಲ ನೋಡ್ಕೊಂಡು ಎಲ್ಲ ತರಕಾರಿ ಎಲ್ಲ ಬೇಳೆ ಎಲ್ಲ ನೀಟಾಗಿ ತಗೊಂಡು ತೊಳೆದು ಕಟ್ ಮಾಡಬೇಕು. ಸರಿ ನಾನು ಹೇಳಿದ ಅರ್ಥ ಆಯ್ತಾ ಅಂದರೆ ಅದಕ್ಕೆ ಅಂತೆಲ್ಲ ಹೇಳಿ ನವಮಿ ಮತ್ತೆ ಅದೇ ತಿಂಡಿ ತಿಂತಾ ಇರ್ತಾರೆ, ಕುರ್ಕುಲ್ ತಿಂಡಿ. ನೀನು ಅಡುಗೆ ಕಲಿಯಾಗಿ ಬಂದ್ಯಾ ಕುರ್ಕುಲ್ ತಿಂಡಿ ತಿನ್ನಕ್ಕೆ ಬಂದ್ಯಾ ಅಂತ ಅವರು ಅತ್ತಿಗೆ ಬಂದಾಗ ಅತ್ತಿಗೆ ಅದು ಅಂತೆಲ್ಲ ಹೇಳಿದೆ. ಅದೇ ಟೈಮಿಗೆ ರಾಧಿಕಾ ಅವ್ರು ಬಂದು, ಅತ್ತಿಗೆ ನನ್ನ ಕೈಯಲ್ಲಿ ತಿಂಡಿ ಇರೋದು ದೊಡ್ಡಮ್ಮ ನೋಡಿದ್ರೆ ಬೈದು ಬಿಡ್ತಾರ ಅಂತೆಲ್ಲ ಹೇಳಿದಾಗ, ನವಮಿ ನವಮಿ ಇಲ್ಲಿ ಈ ಕಡೆ ಹೋಗಂದ, ನವಮಿ ಅಲ್ಲಿ ಹೋಗಿ ಬಚ್ಚಿಟ್ಕೊಂಡಿದ್ದ. ರಾಧಿಕಾ ಬಂದು, ಪವಿತ್ರ ಅವತ್ತು ಪೂಜೆ ದಿವಸ ನನ್ನ ಗಂಡ ಎಲ್ಲಿ ಹೋದ ನಿನಗೆ ಗೊತ್ತಾ, ನೀನು ಇದ್ದೆ ಅವಾಗ ಅದು ಅತ್ತೆ ಅಂದು ಅಂತೆಲ್ಲ ಹೇಳ್ಬಿಡ್ತಾ. ನೋಡು ಪೂಜೆ ದಿವಸ ಎಲ್ಲರ ಮುಂದೆ ನೀನು ನಿಮ್ಮ ಮನೆಯವ್ರ ಪೂಜೆ ಕೂಡ ಅಂತ ಹೇಳಿ ಎಲ್ಲರ ಮುಂದೆ ಒಳಗೆ ನನ್ನ ಗಂಡನ ಹೊರಗಡೆ ಕಳಿಸಿ ನೀನು ಪೂಜೆ ಕೂತೀಯಾ, ಮನೆಯವ್ರ ಮುಂದೆ ಬೇಡ ಅಂತ ಹೇಳಿ ಹಾಗೆ ಬೀಗ ಸೊಂಟದಲ್ಲಿ ಇಟ್ಕೊಂಡು ಮೆರಿತಾ ಇದೆಯಾ ಅಂತೆಲ್ಲ ಹೇಳಿ ರಾಧಿಕಾ ಅವರು ಹಿಂಗೆ ಬೇಕು ಹಂಗೆ ರ್ಯಾಶ್ ಆಗಿ ಬೈದ್ಬಿಡ್ತಾರೆ. ಈ ಕಡೆ ನಮ್ರತ ಇದ್ದು ದೇವನ ಹಿಡ್ಕೊಂಡಂಗೆ ಶರ್ಟ್ ಹಿಡ್ಕೊಂಡು ಹಗ್ ಮಾಡ್ತಾರೆ. ಅದೇ ಟೈಮಿಗೆ ವಿಶಾಲ್ ಬಂದು ಏನು ನಡೀತಾ ಇದೆ ಇಲ್ಲಿ ಅಂತೆಲ್ಲ ಹೇಳಿದೆ. ದೇವಣ್ಣನ ಶರ್ಟ್ ನಿನ್ನ ಹತ್ರ ನಿನಗೆ ತೆಗಿಬೇಕು, ನನ್ನ ಬಿಸ್ನೆಸ್ ಅಂತೆಲ್ಲ ಹೇಳಿ ನಮ್ರತ ಈ ದೇವ್ ರಾಮ್ ಇದ್ದಂಗೆ, ರಾಮ್ ಪಕ್ಕ ಸೀತೆ ಅಂತ ಪವಿತ್ರ ಆತಿಗೆ ಒಂದೇ ಇರಬೇಕು, ನೀನಂತ ಅಕ್ಕಪಕ್ಕ ಇರಬಾರ್ದು. ಆ ಶೂರ್ಪನಿಗೆ ಕಣ್ಣು ರಾಮ್ ಮೇಲೆ ಬಿದ್ದಾಗ ಸೀತೆ ಹಿಂದೆ ಲಕ್ಷ್ಮಣ ಹೆಂಗೆ ನಿಂತಿದ್ದ ಹಾಗೆ ನಾನು ಪವಿತ್ರ ಆತಿಗೆ ಹಿಂದೆ ನಾನು ನಿಂದಿರ್ತೀನಿ ಅಂತೆಲ್ಲ ಹೇಳಿ ವಾರ್ನ್ ಮಾಡ್ದೆ. ಈ ಕಡೆ ಹೌದು ರಾತ್ರಿ ನೀನು ಮನೋಜನ್ನ ಮೀಟ್ ಮಾಡಿಯಾ ಅಂತೆಲ್ಲ ಹೇಳ್ಬಿಡ್ತಾರೆ. ನೀನು ಈ ಮನೆಯ ಸೊಸೆ ಅನ್ನೋದು ಮರಿಬೇಡ, ನೀನು ಒಳಗೆ ಇಂಥ ಅಸಹ್ಯ ಕೆಲಸ ಮಾಡ್ತೀಯ, ನಾಚಿಕೆ ಆಗಲ್ಲ ಅಂತಾಗತ್ತೆ, ನಾನು ನಿನ್ನೆ ತಪ್ಪೇ ಮಾಡಿಲ್ಲ ಅಂದಮೇಲೆ ನಾನು ಇದಕ್ಕೆ ನಾಚ್ಕೋಬೇಕು, ನಾನು ಇದಕ್ಕೆ ಅಸಹ್ಯ ಪಡ್ಕೋಬೇಕು ಅಂತೆಲ್ಲ ಹೇಳಿ ವಾದ ಮಾಡೋ. ಅದೇ ಟೈಮಿಗೆ ನಕ್ಷತ್ರ ನೋಡಿ ಅಳ್ತಾ ಇದ್ದ, ನೋಡಮ್ಮ ನಿನ್ನ ಮಗಳನ್ನ ಈ ಸ್ಥಾನದಲ್ಲಿ ನೋಡ್ತಾ ಇದ್ದಾರ ಅಂತೆಲ್ಲ ಹೇಳಿ ಅದೇ ಟೈಮಿಗೆ ನಾವು ಬಂದು ಆಡಬೇಡ್ರಿ ಅದಕ್ಕೆ ನೀವು ಏನಂತ ನಂಗೆ ಚೆನ್ನಾಗಿ ಗೊತ್ತು, ನಿಮ್ಮ ಬಗ್ಗೆ ನೀವೇನು ತಪ್ಪು ಮಾಡಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು, ನೀನು ಈ ಫ್ರೆಂಡ್ ಇದ್ದಾಳ ಅನ್ನೋದು ಮರಿಬೇಡ ಅದಕ್ಕೆ ನೀನು ಅಂತೆಲ್ಲ ಹೇಳ್ತಾ, ಸರಿ ಬಿಡು ಅಂತೆಲ್ಲ ಹೇಳಿ ನೀವೇನೇ ಕಷ್ಟ ಇದ್ದರೆ ಫಸ್ಟ್ ನನ್ನ ಹತ್ರ ಹೇಳ್ಕೊಳ್ಳಿ ಅದಕ್ಕೆ ಅಂತೆಲ್ಲ ಹೇಳಿ ಹಗ್ ಮಾಡ್ತಾರೆ. ನವಮಿ ಹಗ್ ಮಾಡಿದಾಗ ಈ ಕಡೆಯಿಂದ ಪವಿತ್ರ ಮತ್ತು ಇವರಿಬ್ಬರು ಖುಷಿಯಿಂದ ಒಬ್ರಿಗೊಬ್ರು ಹಗ್ ಮಾಡ್ಕೊಂಡಾಗ ನೋಡಮ್ಮ ಒಳ್ಳೆ ನಾದ್ನಿ ಸಿಕ್ಕಾಳ, ಗಂಡ ಅಂದರೆ ರಾಕ್ಷಸ, ನಾದ್ನಿ ಅಂದರೆ ನನ್ನ ನರಕ ಅನ್ನೋದು ತಪ್ಪೋಯ್ತು, ಈಗ ಒಳ್ಳೆ ಕಾಲ ಇದೆ, ಆದರೆ ನನಗೆ ಋಣ ಇಲ್ಲ ಈ ಮನೇಲಿ ಇರೋಕ್ಕಂತ. ಇದೇ ಟೈಮಿಗೆ ರಾಧಿಕಾ ಪವಿತ್ರ ಅವರಪ್ಪಗೆ ಫೋನ್ ಮಾಡಿ ಹೇಳಿ ಬೀಗ್ರೆ ಅಂತೆಲ್ಲ ಹೇಳಿದೆ.
ಅದು ಪವಿತ್ರಗೆ ಅತ್ತೆ ಮಗ ಇರಬೇಕಲ್ಲ ಅಂತೆಲ್ಲ ಹೇಳಿದ ಹಾಂ ಅಂತೆಲ್ಲ ಹೇಳಿ ರಾತ್ರಿ ಕಾಂಪೌಂಡ್ ಹಾಕ್ಕೊಂಡು ಮನೆಗೆ ಬಂದಿದ್ದ ಅವರಿಬ್ಬರು ರಾತ್ರಿ ಹೊತ್ತು ಭೇಟಿ ಆಗ್ತಾರೆ. ಮೇಡಮ್ ಪ್ಲೀಸ್ ಮೇಡಮ್ ಇದನ್ನು ದೇವ್ರಿಗೆ ಹೇಳಬೇಡಿ, ಹೇಳಿದರೆ ಅವ್ರ ಸಂಸಾರ ಹಾಳಾಗೋಗುತ್ತೆ ಅಂತೆಲ್ಲ ಹೇಳಿ ಅವನಿಗೆ ಸರಿ ಬುದ್ಧಿ ಕಲಿಸಿ ನಿಮ್ಮ ಮನೆ ಕಡೆ ಬರಲಾರ್ದಂಗೆ ಅಂತೆಲ್ಲ ಹೇಳಿ ಆ ಕಡೆ ತಾತ ಇದು ಪುಟ್ಟು ಇದು ಏನಂದರೆ ಮನೋಜ ಪವಿತ್ರ ಅವ್ರ ಮನೆ ಹತ್ರ ಹೋಗಿದ್ದಂತೆ. ಅದು ರಾತ್ರಿ ಹೊತ್ತು ಕಾಂಪೌಂಡ್ ಹಾಕಿ ಏನು ಬಂತಪ್ಪ ಇವ್ರಿಗೆ ಅಂದರೆ ಇವ್ನಿಗೊಂದು ಆಚಾರ ಕಾರ್ಡ್ ಬುದ್ಧಿ ಕಲಿಸಿ ಬರ್ತೀನಿ. ಪವಿತ್ರ ಇದು ಈ ಕಡೆ ಹೆಂಗಪ್ಪ 10 ಲಕ್ಷ ಹೊಂದಿಸ್ಲಿ ಅಂತ ಯೋಚನೆ ಮಾಡ್ತಾಯಿದ್ದ. ಒಂದೆರಡು ಆಫೀಸ್ಗೆ ರೆಸ್ಯೂಮ್ ಕಳಿಸ್ತೀನಿ ನೋಡೋಣ ಅಂತೆಲ್ಲ ಹೇಳಿ ಆ ಕಡೆಯಿಂದ ದೇವಿಗೆ ಲ್ಯಾಪ್ಟಾಪು ಅಥವಾ ಐಪ್ಯಾಡ್ ಏನಿದ್ರೆ ಕೊಡ್ರಿ ಅಂದರೆ ಹಾಂ ಸರಿ ತೊಗೊಳ್ಳಿ ಅಂತೆಲ್ಲ ಹೇಳಿ ಐಪ್ಯಾಡ್ ಇದೆ ಕೊಡ್ತೀನಿ ಅಂತೇಳಿ ಐಪ್ಯಾಡ್ ಕೊಡ್ತಾರೆ. ಐಪ್ಯಾಡ್ ಕೊಟ್ಟಾಗ ಅವಾಗ ಆ ಕಡೆಯಿಂದ ಸ್ನಾನ ಮಾಡಿ ಬರೋದಾಗ ನಿಮ್ಮ ಕೆಲಸ ಮುಗ್ದಿರಬೇಕು ಸರಿ ಅಂತೆಲ್ಲ ಹೇಳಿ ಇಲ್ಲಿ ನೆಕ್ಸ್ಟ್ ಎಪಿಸೋಡ್ ಬರೋದಾಗೆ ಇಲ್ಲಿ ಪವಿತ್ರ ಅವ್ರದ್ದು ಪಾಸ್ವರ್ಡ್ ಕೇಳ್ತಾರೆ. ಹ್ಯಾಪಿ ಬಾಯ್ಸ್ 9090 ಅಂತೆಲ್ಲ ಏನೋ ಹೇಳ್ತಾರೆ. ಹೌದಾ ಸರಿ ಹೇಳು ಅಂತೆಲ್ಲ ಹೇಳಿ ಆ ಕಡೆಯಿಂದ ನೋಡ್ತಾರೆ. ಅವರು ಸ್ನಾನಕ್ಕೆ ಹೋಗಿ ಬರೋದ್ರಾಗೆ ಇಲ್ಲಿ ಪವಿತ್ರ ಫುಲ್ ನಗ್ತಾ ಇರ್ತಲ್ಲ, ಫುಲ್ ನಗ್ತಾ ಇದೆ. ಏನು ರೀ ಅಷ್ಟೊಂದು ನಗ್ತಾ ಇದ್ದೀರಿ ಅಂದಾಗ ಅಟ್ಲೀಸ್ಟ್ ಪ್ಯಾಂಟ್ ಇಲ್ಲಿದ್ರು ಓಕೆ ದೇವ್ ಸರ್, ಏನಿದು ಸಾರಿ ಶರ್ಟ್ ಇಲ್ಲಿದ್ರು ಓಕೆ ದೇವ್ ಸರ್, ಇದೇನು ಪ್ಯಾಂಟ್ ಆದರೂ ಹಾಕೋಬೇಕಲ್ವಾ ಅಂತೆಲ್ಲ ಹೇಳಿ ಪವಿತ್ರ ನಗ್ತಾ ಇರ್ತಾಳೆ. ಈ ಫೋಟೋ ಓಹೋ ನೀವು ನನ್ನ ಹತ್ರ ಐಪ್ಯಾಡ್ ಇಸ್ಕೊಂಡಿರೋ ಸಲುವಾಗಿ ನನ್ನ ಮರ್ಯಾದೆ ತೆಗಿಯೋಕ್ಕೆ ಇಸ್ಕೊಂಡಿದ್ರ ನೀವು ಅಂತೆಲ್ಲ ಹೇಳಿ ಪವಿತ್ರನ ಹಿಡ್ಕೊಳಕ್ಕೆ ಹೋಗ್ತಾನೆ. ಅದು ಐಪ್ಯಾಡು ಕಸ್ಕೊಳಕ್ಕೆ ಪವಿತ್ರನ ಕೈ ಹಿಡ್ಕೊಳಕ್ಕೆ ಹೋಗ್ತಾನೆ. ಅದೇ ಟೈಮ್ಗೆ ಪವಿತ್ರ ಬಿದ್ದುಬಿಡ್ತಾನೆ. ಪವಿತ್ರ ಬಿದ್ದ ಮೇಲೆ ಪವಿತ್ರನ ಮೇಲೇ ದೇವ್ ಸರ್ ಬಿದ್ದುಬಿಡ್ತಾರೆ. ಇದು ನಾಳೆ ಎಪಿಸೋಡ್ ಆಗಿರುತ್ತೆ. ಇಲ್ಲಿ ಒಂದು ಸಾಂಗ್ ಬರುತ್ತೆ ರೊಮ್ಯಾಂಟಿಕ್ ಆಗಿ. ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಚೆನ್ನಾಗಿದೆ ನಾಳೆ ಎಪಿಸೋಡ್ನು, ಇಂಟ್ರೆಸ್ಟಿಂಗ್ ಆಗಿದೆ. ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಇನ್ನು ನಾಳೆ ಎಪಿಸೋಡಲ್ಲಿ ಅವ್ರು ರಾಧಿಕಾ ಮೇಡಮ್ ಅವರು ಅಲ್ಲಿಗೆ ಸುಮ್ಮನೆ ಇರ್ತಾರೋ, ಮತ್ತು ಏನು ಪವಿತ್ರ ಏನೇ ಸಮರ್ಥಿಸ್ಕೊಳಕ್ಕೆ ಬಂದ್ರೂ ಅದು ಛೀ ಅಂತೆಲ್ಲ ಹೇಳಿ ಅಸಹ್ಯ ಅಂತೆಲ್ಲ ಹೇಳಿರ್ತಾರೆ ಅವ್ರು ಮೇಡಮ್ ಅವರು.